ಹೌ ಡಿಡ್ ಐ ಸ್ಟಾರ್ಟ್ ಮೈ ಬಿಸ್ನೆಸ್. ಸೊ ಈ ಒಂದು ಬಿಸ್ನೆಸ್ ಐಡಿಯಾ ಯಾವ ಥರ ಸ್ಟಾರ್ಟ್ ಆಯಿತು, ಎಲ್ಲಿಂದ ಇದು ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ಬಿಟ್ಟು. ಬಟ್ ನನ್ನ ಇಂಟ್ರೆಸ್ಟ್ ಏನಿದ್ದು ಅಂತಂದರೆ ಮೇಕಪ್ ಹ್ಯಾಸ್ ಆಲ್ವೇಸ್ ಬೀನ್ ಮೈ ಫಸ್ಟ್ ಮೇನ್ ಥಿಂಗ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಕಿಗೈ ಅಂತ ಹೇಳ್ಬಿಟ್ಟು ಒಂದು ಬುಕ್ ಇದೆ. ತುಂಬ ಜನ ಹೆಣ್ಮಕ್ಳು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಏನು ಎತ್ತ ಅಂತ ಒಂದು ಕ್ಲೂ ಇರಲ್ಲ. ಯಾವುದೋ ಒಂದು ಬಿಸ್ನೆಸ್ಗೆ ನೀವು ಕಾಲಿಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅಥವಾ ಸ್ವಲ್ಪ ನಾಲೆಡ್ಜ್ ಇದ್ರೆ ಅದಕ್ಕೆ ಕಾಲಿಡಿ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋಲಿ ಏನು ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ ಹೌ ಡಿಡ್ ಐ ಸ್ಟಾರ್ಟ್ ಮೈ ಬಿಸ್ನೆಸ್, ದ ಸ್ಟೋರಿ ಬಿಹೈಂಡ್ ಮೈ ಬಿಸ್ನೆಸ್ ಅಂತ ಹೇಳ್ಬಿಟ್ಟು. ನನ್ನ ಒಂದು ಫೋಮೋ ನೇಲ್ಸ್ ಆ್ಯಂಡ್ ಲ್ಯಾಶಸ್ ಇಟ್ಸ್ ಬಿನ್ ಐ ಥಿಂಕ್ 1.5 year ಆಗೋಯ್ತು ಅನ್ಸುತ್ತೆ ಸ್ಟಾರ್ಟ್ ಮಾಡಿ. ಸೊ ಈ ಒಂದು ಬಿಸ್ನೆಸ್ ಐಡಿಯಾ ಯಾವ ಥರ ಸ್ಟಾರ್ಟ್ ಆಯಿತು, ಎಲ್ಲಿಂದ ಇದು ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ಬಿಟ್ಟು ವೆರಿ ಲಾಂಗ್ ಬ್ಯಾಕ್, ಐ ಥಿಂಕ್ 4 years ಬ್ಯಾಕ್. ಸೊ ನಾನು ಇಟ್ಸ್ ಲೈಕ್ ನನಗೆ ತುಂಬ ನೇಲ್ಸ್ ಕಡಿಯುವಂಥ ಹ್ಯಾಬಿಟ್ ಆಯಿತಾ. ಏನಾದ್ರು ಸ್ಟ್ರೆಸ್ ತುಂಬ ಯೋಚನೆ ಮಾಡ್ತಾ ಇದ್ರೆ ಐ ಕೀಪ್ ಡೂಯಿಂಗ್ ಲೈಕ್ ದಿಸ್, ಕೈಯಲ್ಲೇ ಹಿಂಗೆ ಕಿತ್ತಾಕೋದು, ಮತ್ತು ನನ್ನನ್ನು ಹರ್ಟ್ ಮಾಡ್ಕೋತಾ ಇದ್ದೆ. ಇಟ್ಸ್ ಲೈಕ್ ಬ್ಲಡ್ ಬರೋ ರೇಂಜಿಗೆಲ್ಲ ನೇಲ್ಸ್ ಕಿತ್ತಾಕೋತಾ ಇದ್ದೆ. ಸೊ ಆ ಥರ ಒಂದೊಂದು ಹ್ಯಾಬಿಟ್ ಇತ್ತು. ಸೊ ದಟ್ ಈಸ್ ವೇರ್ ಐ ಸ್ಟಾರ್ಟೆಡ್ ಡೂಯಿಂಗ್ ಆಲ್ ದ ನೀಲ್ ಎಕ್ಸ್ಟೆನ್ಷನ್ಸ್ ಮತ್ತು ಫೀಡ್ ಎಕ್ಸ್ಟೆನ್ಷನ್. ಕಾಲ್ಗೂ ನಾನು ಎಕ್ಸ್ಟೆನ್ಷನ್ ಮಾಡಿಸ್ತೀನಿ, ಎಷ್ಟು ಜನಕ್ಕೆ ಗೊತ್ತಿಲ್ವೋ ಗೊತ್ತಿಲ್ಲ. ಸೊ ನನ್ನ ಕಾಲಿನ ನೀಲ್ಸು ಕಿತ್ತಾಕೋದು, ಕೈನ ನೀಲ್ಸು ಕಿತ್ತಾಕೋದು, ತುಂಬ ಯೋಚನೆ ಮಾಡಬೇಕಾದ್ರೆ ಒಂದು ಮೂವಿ ನೋಡಬೇಕಾದ್ರೆ ಸೊ ಈ ಥರ ಮಾಡ್ತಿದ್ದೆ ಆಯಿತಾ. ಸೊ ಹಾಗಾಗಿ ದಟ್ ಈಸ್ ವೇರ್ ಐ ಕೇಮ್ ಅಕ್ರಾಸ್ ನೀಲ್ ಎಕ್ಸ್ಟೆನ್ಷನ್ಸ್ ಅಂತ ಹೇಳ್ಬಿಟ್ಟು ಆಮೇಲೆ ನೀಲ್ಸ್ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಆಲ್ಮೋಸ್ಟ್ 4-5 yearsಯಿಂದ ನೀಲ್ಸ್ ಮಾಡಿಸ್ತಿದ್ದೆ. ಆಮೇಲೆ ಇಟ್ಸ್ ಅ ನೈಸ್ ಥಿಂಗ್ ಅಂತ ಎಲ್ಲ ಅನಿಸಿತ್ತು. ಬಟ್ ನನ್ನ ಇಂಟ್ರೆಸ್ಟ್ ಏನಿದ್ದು ಅಂತಂದರೆ ಮೇಕಪ್ ಹ್ಯಾಸ್ ಆಲ್ವೇಸ್ ಬೀನ್ ಮೈ ಫಸ್ಟ್ ಮೇನ್ ಥಿಂಗ್. ಆ್ಯಂಡ್ ನಿಮಗೂ ಗೊತ್ತಿರ್ಬೋದು ನನಗೆ ಎಷ್ಟು ಮೇಕಪ್ ಅಂತಂದರೆ ಐ ಆಮ್ ವೆರಿ ಫಾಂಡ್ ಆಫ್ ಮೇಕಪ್ ಅಂತ ಹೇಳ್ಬೋದು. ಫಸ್ಟು ನಾನು ಏನು ಅನ್ಕೋತೀನಿ ಅಂತಂದರೆ ನೇಲ್ಸ್ ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೋತೀನಿ. ನೇಲ್ಸ್ಗೆ ಇನ್ನೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕು ಅಂತ ಅನ್ಸುತ್ತೆ. ಸೊ ಅದಾದಮೇಲೆ ನೇಲ್ಸ್ ಪ್ಲಾನ್ ಏನಿರುತ್ತೆ, ಆ್ಯಕ್ಚುಲಿ ನಾನೊಂದು 3.5 lakhs ಸೇವಿಂಗ್ಸ್ ಮಾಡಿರ್ತೀನಿ ಆಯಿತಾ. ಸೊ ಅದಾದಮೇಲೆ ಓಕೆ ನೇಲ್ಸ್ ಬಿಸ್ನೆಸ್ಗೆ ಇದಿಷ್ಟು ಸಾಕಾಗಲ್ಲ, ಸೊ ಹಾಗಾಗಿ ಬೇರೆ ಏನಾದರೂ ಮಾಡೋಣ ಈ ದುಡ್ಡಲ್ಲಿ ಅಂತ ಹೇಳ್ಬಿಟ್ಟು ನಾನು ಡೆಲ್ಲಿಗೆ ಹೋಗ್ತೀನಿ. ಸೊ ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನಾನು ಕೋರ್ಸ್ ಮಾಡ್ತೀನಿ, ಮೇಕಪ್ ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್. ಅಂದರೆ ಅದಕ್ಕಿಂತ ಮುಂಚೆನೂ ನನಗೆ ಮೇಕಪ್ ತುಂಬ ಚೆನ್ನಾಗಿ ಬರ್ತಿತ್ತು, ಬಟ್ ಪ್ರೊಫೆಷ್ನಲಿ ಒಂದು ಕಲಿಯೋದು ಒಂದು ಇರುತ್ತಲ್ವಾ. ಸೊ ಹಾಗಾಗಿ ಸಿನ್ಸ್ ಐ ಲವ್ ಡೂಯಿಂಗ್ ಮೇಕಪ್, ಐ ಲವ್ ಟೀಚಿಂಗ್ ಮೇಕಪ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಕಿಗೈ ಅಂತ ಹೇಳ್ಬಿಟ್ಟು ಒಂದು ಬುಕ್ ಇದೆ. ಆ ಬುಕ್ ಮೇನ್ ಇಂಟೆನ್ಷನ್ ಏನಪ್ಪ ಅಂತಂದರೆ, ತುಂಬ ಜನ ನಮ್ಮ ಲೈಫಲ್ಲಿ ನಾವು ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ತುಂಬ ಕ್ಲೂಲೆಸ್ಲಿ ಏನೋ ಒಂದು ಮಾಡೋಕೆ ಹೋಗ್ತಾ ಇರ್ತೀವಿ, ಅಥವಾ ಯಾರೋ ಹೇಳಿದ್ರು ಅಂತ ಏನೋ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಸೊ ಆ ಬುಕ್ಕು ವಾಟ್ ಈಸ್ ದ ಪರ್ಪಸ್ ಆಫ್ ಅವರ್ ಲೈಫ್. ಸೊ 5 to 6 ಕ್ವೆಶನ್ ಟೋಟಲಿ ನೀವು ಬುಕ್ ಓದಿದ್ರೆ ಒಂದು 5 to 6 ಕ್ವೆಶನ್ನ ಅದು ನಿಮಗೆ ನೀವು ಕೇಳ್ಕೊಬೋದು ಆ ಬುಕ್ಕಿಂದ. ಏನಪ್ಪ ಅಂತಂದರೆ ವಾಟ್ ಆರ್ ಯು ಗುಡ್ ಅಟ್. ನಿಮಗೆ ಯೂಶಲಿ ಯಾರು ಎಲ್ಲದಕ್ಕೂ ಸಜೆಷನ್ಸ್ನ ಕೇಳೋದಕ್ಕೆ ಬರ್ತಾರೆ, ನೀವು ದುಡ್ಡು ಯಾರು ನಿಮಗೆ ಪೇ ಮಾಡಲಿಲ್ಲ ಅಂದರೂ ನೀವು ಫ್ರೀಯಾಗಿ ಅದನ್ನು ಹೇಳ್ಕೊಡ್ತೀರಾ ಅಂತಂದರೆ ಅಂಥ ಒಂದು ನೀವು ಇಷ್ಟಪಡೋವಂಥದ್ದೇನು, ಮತ್ತು ನಿಮ್ಮ ರೆಸ್ಟ್ ಆಫ್ ದ ಲೈಫ್ ನೀವು ಮಾಡೋಕ್ಕೆ ಇಷ್ಟಪಡೋವಂಥದ್ದು ಏನು ಅಂತ ಹೇಳ್ಬಿಟ್ಟು ಇಕಿಗೈ ಅಂತ ಹೇಳ್ಬಿಟ್ಟು ಒಂದು ಬುಕ್ ಇದೆ. ಸೊ ಇಟ್ಸ್ ಲೈಕ್ ಫೈಂಡಿಂಗ್ ಅ ಪರ್ಪಸ್ ಟು ಲೀವ್ ಅ ಲೈಫ್ ಅನ್ನೋ ಥರ. ಇಟ್ಸ್ ಲೈಕ್ ನಮ್ಮ ಲೈಫಲ್ಲಿ ನಾವೇನಕ್ಕೆ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಪರ್ಪಸ್ನ ತಿಳ್ಕೊಳ್ಳೋ ಅಂಥ ಒಂದು ಬುಕ್ ಅದು ಆಯಿತಾ. ಸೊ ಆ ಥರ ಆ ಕ್ವಶನ್ಸ್ಗಳನ್ನ ವೆನ್ ಐ ನೋಟೆಡ್ ಡೌನ್, ಐ ರಿಯಲೈಸ್ಡ್ ಐ ಥಿಂಕ್ ಮೇಕಪ್ ಇಸ್ ಸಮಥಿಂಗ್. ಐ ಲವ್ ಟು ಟೀಚ್ ಮೇಕಪ್, ಐ ಲವ್ ಟು ಟಾಕ್ ಅಬೌಟ್ ಮೇಕಪ್. ಐ ಥಿಂಕ್ ಮೇಕಪ್ ಮೇಕ್ಸ್ ಮೀ ಹ್ಯಾಪಿ. ಮೇಕಪ್ಪಿಂದ ಐ ಆಲ್ವೇಸ್ ಥಾಟ್ ಓಕೆ ಏನಾದರೂ ಒಂದು ವೇ ಅಂತಿದ್ರೆ ನಾನು ಫಾರ್ ದ ರೆಸ್ಟ್ ಆಫ್ ಮೈ ಲೈಫ್ ಐ ವಾಂಟ್ ಟು ಅರ್ನ್. ಐ ಥಿಂಕ್ ಮೇಕಪ್ ಇಸ್ ಸಮಥಿಂಗ್ ದಟ್ ಐ ವುಡ್ ಲವ್ ಟು ಟೀಚ್ ಪೀಪಲ್ ಆ್ಯಂಡ್ ಲರ್ನ್. ನಿಮಗೆ ಗೊತ್ತು ನಾನು ಮಾಡೆಲ್ ಶೂಟ್ಸ್ಗೆಲ್ಲ ಹೋಗ್ತಾ ಇದ್ದೆ. ಸೊ ಅವರು ಹೆಂಗೆ ಮೇಕಪ್ ಮಾಡ್ತಾರೆ, ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಅಂತೆಲ್ಲ ನೋಡ್ತಿದ್ದೆ. ಬಟ್ ದೆನ್ ನನಗೇನು ಅನಿಸ್ತು ಅಂದರೆ ಓಕೆ ಒಂದು ಸರ್ಟಿಫಿಕೇಟ್ ಅನ್ನೋದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಐ ಗಾಟ್ ಟ್ರೈನ್ ಅಂಡರ್ 2 people. ಡೆಲ್ಲಿಲಿ 2 ಅಂಡರ್ಲಿ ಸರ್ಟಿಫೈ ಆಗಿದೆ. ಸೊ ಹಾಗಾಗಿ ಅಲ್ಲೂ ಕೂಡ ಐ ಗಾಟ್ ಅ ವೆರಿ ಗುಡ್ ಟ್ರೈನಿಂಗ್. ನಂದು ಆ್ಯಕ್ಚುಲಿ 2 months ಕೋರ್ಸ್ ಇದ್ದಿದ್ದು, ಹೇರ್ ಮತ್ತು ಮೇಕಪ್ ಎರಡೂ ಇದ್ದಿದ್ದು. ನಾನು ಹೇರ್ ಕಲಿಯಕ್ಕೆ ಹೋಗಲಿಲ್ಲ ಬಿಕಾಸ್ ನನಗೆ ಹೇರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಮೈ ಮೇನ್ ಫೋಕಸ್ ವಾಸ್ ಮೇಕಪ್. ಆ್ಯಂಡ್ ಇನ್ನೊಂದೇನಾಯಿತು ಅಂತಂದರೆ ಡೆಲ್ಲಿಗೆ ಹೋದಾಗ ನನಗೆ ಹುಷಾರಿಲ್ಲಂಗೆ ಆಯಿತು. ಆಫ್ಟರ್ 5 days ನನಗೆ ಹುಷಾರಿಲ್ಲಂಗೆ ಆಗೋಯ್ತು. ಬಿಕಾಸ್ ಅಲ್ಲಿ ಫುಡ್ ಸೆಟ್ ಆಗಲಿಲ್ಲ, ಏನೂ ಸೇರ್ತಾ ಇಲ್ಲ. ರಾತ್ರಿ ಆದರೆ ಫುಲ್ ಚಳಿ ಜ್ವರ ಸ್ಟಾರ್ಟ್ ಆಗ್ತಿದೆ, ಮತ್ತು ಬೆಳಗ್ಗೆ ಇದ್ರೆ ಫುಲ್ ಸುಸ್ತು, ಓಡಾಡೋಕ್ಕಾಗದಿರೋ ಅಷ್ಟು ಸುಸ್ತು. ಸೊ ಆ ಥರ ಆಗೋಯ್ತು. ಹಾಗಾಗಿ ಬರೀ 1 monthಲ್ಲಿ ನಾನು ಅಂದರೆ ಇಟ್ಸ್ ಲೈಕ್ ಡಾಕ್ಟರಿಗೆ ತೋರಿಸಿದ್ರು ಏನಾಗ್ತದೆ ಏನು ಅಂತಲೂ ಕರೆಕ್ಟಾಗಿ ಹೇಳ್ತಿಲ್ಲ. ಸೊ ಆ ಟೈಮಲ್ಲಿ ನಾನೊಂದು ರೀಲ್ ಪೋಸ್ಟ್ ಮಾಡಿದೆ ನಾನು ಬ್ಯಾಂಗ್ಳೂರಿಗೆ ಬಂದಮೇಲೆ. ಇಟ್ಸ್ ಲೈಕ್ ನಾನು ಬದುಕ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಐ ಸ್ಟಾರ್ಟೆಡ್ ಲೂಸಿಂಗ್ ವೆಯ್ಟ್, ಹುಷಾರಿಲ್ಲಂಗೆ ಆಗಿತ್ತು, ಯಾವಾಗಲೂ ಬೆಡ್ ಮೇಲೆ ಇರ್ತಿದ್ದೆ. ಬೆಂಗಳೂರಿಗೆ ಬಂದಮೇಲೂ ನನಗೆ ಒಂದು ತಿಂಗಳು ಫುಲ್ ಹುಷಾರಿಲ್ಲ. ನಾನಂತೂ ನಾನು ಗಾನ್ ಕೇಸ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ದೆನ್ ದೇವ್ರ ದಯೆಯಿಂದ ಏನೂ ಆಗಲಿಲ್ಲ ಆ ಥರ. ಸೊ ಹಾಗಾಗಿ ಆ ಟೈಮಲ್ಲಿ ಕಷ್ಟಪಡ್ಕೊಂಡೆ. ಆ ಥರ ಎಲ್ಲ ಕೈಕಾಲೆಲ್ಲ ನಡಗೋದು, ನೈಟ್ ಆದರೆ ಚಳಿ ಜ್ವರ ಸ್ಟಾರ್ಟ್ ಆಗೋದು. ಸೊ ಆ ಥರ ಇತ್ಕೊಂಡು ನಾನು ಡೆಲ್ಲಿಲಿ 1 ತಿಂಗಳು ಮನೆಯಿಂದ ದೂರ ಎತ್ಕೊಂಡು ನಾನು ಕೋರ್ಸ್ನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಅಲ್ಲಿಗೆ ಹೋಗಿ ನನ್ನ ಕೋರ್ಸ್ನ ಮಾಡ್ಕೊಂಬರ್ತೀನಿ. ಸೊ ಅಟ್ ದ ಸೇಮ್ ಟೈಮ್ ನಾನು ಡೆಲ್ಲಿಲಿ ಇರಬೇಕಾದ್ರೆ ನಾನು ನೇಲ್ಸ್ ಮಾಡಿಸ್ಕೋಣ ಅಂತ ಹೇಳ್ಬಿಟ್ಟು ನಾನೊಂದು ಮಾಲ್ಗೆ ಹೋಗ್ತೀನಿ, ವೆಗಾಸಿಟಿ ಮಾಲ್ ಅಂತ ಏನೋ ಒಂದಿತ್ತು ಆಯಿತಾ. ಇವಾಗ ನೆನಪಿಲ್ಲ ನನಗೆ. ಐ ಥಿಂಕ್ ವೆಗಾಸಿಟಿ ಮಾಲ್ ಅಂತಾನೆ ಏನೋ ಇರ್ಬೋದು ಪ್ರಾಬಬ್ಲಿ. ಸೊ ಅಲ್ಲಿಗೆ ಹೋಗ್ತೀನಿ. ಅಲ್ಲಿ
ಈಗ ನಮ್ಮದು ಶಾಪ್ ಏನಿದೆ ಗೊತ್ತಲ್ಲ, ಸೊ ನಮ್ಮದು ಸ್ವಲ್ಪ ದೊಡ್ಡದಾಗಿದೆ. ಅಲ್ಲಿ ಹೆಂಗೆ ಅಂತಂದರೆ ಮಧ್ಯದಲ್ಲಿ ಒಂದು ಟೇಬಲ್ಲು, ಈ ಕಡೆ ಕೂರೋ ಥರ, ಈ ಕಡೆ ಕಸ್ಟಮರ್ ಕೂರೋ ಥರ, ಆ ಥರ ಮಾಡಿದ್ರು ಆಯಿತಾ. ನಂದು 2 ಇತ್ತು ಆ ಥರ. ಸೊ ಇಟ್ಸ್ ಲೈಕ್ ನಾನು ಮಾಡ್ಸೋಕ್ಕೆ ಅಂತ ಹೋಗಿದ್ದೀನಿ, ಒಂದು ಕಡೆ ಫುಲ್ ರಶ್ ಇದೆ, ನನ್ನ ಫ್ರೆಂಡ್ ಅಲ್ಲಿ ಸಜೆಸ್ಟ್ ಮಾಡಿದ್ಲು, ಅಲ್ಲಿ ಫುಲ್ ರಶ್ ಇದೆ. ಸೊ ಆಮ್ ಲೈಕ್ ಓ ಕ್ರೇಜಿ, ದಿಸ್ ಇಸ್ ಅ ಕ್ರೇಜಿ ಬಿಸ್ನೆಸ್, ಅಂದರೆ ಚೆನ್ನಾಗಿದೆ, ಈ ಥರ ಬೆಂಗಳೂರಲ್ಲಿ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವಾಗ ಅಂದ್ಕೊಂಡಿದ್ದೆ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ಸಾ 4 years ಬ್ಯಾಕ್ ನಾನು ನೋಡಿದಂಥ ವಿಷಯ ಇದು ಆಯಿತಾ. ಸೊ ನನಗೆ ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಇದೊಂದು ಮೈಂಡಲ್ಲಿತ್ತು, ಓಕೆ ಮೇಕಪ್ ಜೊತೆ ನಾನು ಮೇ ಬಿ ನೀಲ್ಸ್ ಸ್ಟಾರ್ಟ್ ಮಾಡ್ಬೋದು ಅನ್ನೋದು ಮೈಂಡಲ್ಲಿತ್ತು. ಬಟ್ ದೆನ್ ಏನಪ್ಪ ಅಂತಂದರೆ ಮೇಕಪ್ದು ನಂದೇನು ಪ್ಲಾನ್ ಇತ್ತು, ಬಟ್ ಅಷ್ಟು ನನಗೆ ಮೇಕಪ್ದು ಸ್ಟಾರ್ಟ್ ಮಾಡೋದಕ್ಕೆ ಐ ಡಿಂಟ್ ಹ್ಯಾವ್ ಎನ್ ಇನ್ವೆಸ್ಟ್ಮೆಂಟ್. ನನಗೆ ಹಿಂಗೆ ಮಾಡಬೇಕು ಹಂಗೆ ಅಮ್ಮ ಪರ್ಫೆಕ್ಷನಿಸ್ಟ್ ಆಯಿತಾ. ಸೊ ಆ ಪರ್ಫೆಕ್ಷನಿಸ್ಟ್ ಅನ್ನೋ ಒಂದು ಇದರಲ್ಲಿ ಟ್ರೈ ಮಾಡೋಕ್ಕೆ ಹೋಗಿ ನಾನು ಎಷ್ಟೋ ಕೆಲಸಗಳನ್ನ ನಾನು ಮಾಡೋಕ್ಕಾಗಲ್ಲ, ಬಿಕಾಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋ ಒಂದು ಐಡಿಯಾಲಜಿ ನಂದು ಆಯಿತಾ. ಸೊ ಹಾಗಾಗಿ ಸರಿ ಮೇಕಪ್ದು ಮಾಡೋಕ್ಕಾಗಲ್ಲ. ಅವಾಗಲೂ ಅಲ್ಲಿಂದ ಡೆಲ್ಲಿಯಿಂದ ಬಂದಮೇಲೂ ಐ ಸ್ಟಾರ್ಟೆಡ್ ಡೂಯಿಂಗ್ ಸೇವಿಂಗ್ಸ್ ಆಗಿ. ಸೊ ಅದಾದಮೇಲೆ ನೇಲ್ಸ್ ಬಿಸ್ನೆಸ್ ಮಾಡಬೇಕು ಅನ್ನೋದು ಒಂದಿತ್ತು. ಅಟ್ ಒನ್ ಪಾಯಿಂಟ್ ಏನು ಮಾಡೋದು ಮಾಡೋದಾ ಬೇಡವಾ ಅದು ಇದು ಅಂತೆಲ್ಲ ಯೋಚನೆ ಮಾಡಿ ಒಂದಷ್ಟು ಮಾಲ್ಸ್ಗಳಿಗೆಲ್ಲ ಹೋಗಿ ಎನ್ಕ್ವೈರಿ ಮಾಡ್ತೀನಿ. ಬಿಕಾಸ್ ನನಗೆ ಆ ಡೆಲ್ಲಿ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಬಿಕಾಸ್ ಇವಾಗ ಮೇಕಪ್ ಜೊತೆಗಂತೂ ನೀಲ್ಸ್ ಮಾಡೋಕ್ಕಾಗಲ್ಲ, ಬಟ್ ದೆನ್ ಇಂಡಿವಿಜುವಲಿ ಐ ಕ್ಯಾನ್ ಪ್ಲಾನ್ ನೀಲ್ಸ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ. ಆಮೇಲೆ ಒರೈ ಮಾಲಿಗೆ ಹೋಗಿದ್ದೆ, ನೆಕ್ಸಸ್ ಮಾಲ್ಗೆ ಹೋದೆ, ಫೋರೂಮ್ ಮಾಲ್ಗೆ ಹೋದೆ, ಮತ್ತು ಮಂತ್ರಿ ಮಾಲ್ಗೆ ಹೋದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದು ಸ್ಟಾರ್ಟಿಂಗ್ ಡೇಸಲ್ಲಿ ನಾನಿದ್ದು ಮಲ್ಲೇಶ್ವರಂ. ನಾನು ಫಸ್ಟ್ ಶಿಫ್ಟ್ ಆಗಿದ್ದು ಮಲ್ಲೇಶ್ವರಮಲ್ಲಿ. ಸೊ ಅವಾಗ ಹೆಂಗಪ್ಪ ಅಂತಂದರೆ 30 ರೂಪಾಯಿ ಉಳಿಸೋದಕ್ಕೆ ನಾನು ಮಲ್ಲೇಶ್ವರಮಿಂದ ಮಂತ್ರಿ ಮಾಲಿಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಸೊ ಆ ಥರ ಒಂದು ಸಿಚುವೇಶನ್ ಕೂಡ ಇತ್ತು ಅವಾಗ. ಬಿಕಾಸ್ ಅವಾಗ ನಾನು ದುಡಿತಿರ್ಲಿಲ್ಲ ಅಲ್ವಾ, ಐ ಆಮ್ ಅ ಸ್ಟೂಡೆಂಟ್. ಆ್ಯಂಡ್ ಅಪ್ಪ ಅಮ್ಮಗೂ ಸ್ವಲ್ಪ ಮನೆಯೆಲ್ಲ ಕಷ್ಟ ಇತ್ತು. ನನಗೆ ಸ್ವಲ್ಪ ಶಾಪಿಂಗು ಸುತ್ತೋದು ಅಂದರೆ ಭಾರಿ ಇಷ್ಟ. ಒಬ್ಬಳೇ ಸುತ್ತಾ ಇದ್ದೆ ಹುಚ್ಚಿದರ. ಬಟ್ ಐ ಥಿಂಕ್ ಆ ದಿನಗಳು ನಿಮಗೆ ತುಂಬ ವಿಷಯಗಳನ್ನ ದಟ್ ವಿಲ್ ಟೀಚ್ ಯು ಲಾಟ್ ಅಂತ ದಿನಗಳು ಕೂಡ. ಸೊ ಹಾಗಾಗಿ ಮಂತ್ರಿ ಮಾಲ್ ವಾಸ್ ಸಮಥಿಂಗ್ ದಟ್ ವಾಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಂದರೆ ಮಲ್ಲೇಶ್ವರಂ ಅಂದರೆ ಒಂಥರ ಮನೆ ಫೀಲ್ ಥರ ನನಗೆ ಆಯಿತಾ. ಬಿಕಾಸ್ ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಅಲ್ಲೇ ಇದ್ದಿತ್ತಲ್ವ. ಆ್ಯಂಡ್ ಬ್ಯಾಂಗ್ಳೂರ್ ಚೇಂಜ್ಡ್ ಮೈ ಲೈಫ್. ಸೊ ನಾನು ಯಾವತ್ತೂ ಬ್ಯಾಂಗ್ಳೂರಿಗೆ ಗ್ರೇಟ್ಫುಲ್ ಆಗಿರ್ತೀನಿ. ತುಂಬ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಮತ್ತು ಮಂತ್ರಿ ಮಾಲ್ಗೆ ಹೋಗ್ತೀನಿ. ಆ್ಯಂಡ್ ಮಂತ್ರಿ ಮಾಲಲ್ಲಿ ಅದಕ್ಕಿಂತ ಮುಂಚೆ ನನಗೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವರು ಏನೋ ಕಾಂಟ್ಯಾಕ್ಟ್ ಮಾಡಿದ್ರು ಏನೋ ಒಂದು ವಿಷಯಕ್ಕೆ. ಸೊ ಆಮೇಲೆ ಅಲ್ಲಿ ಗೊತ್ತಾಗುತ್ತೆ, ಓಕೆ ಅವ್ರಿಗೆ ಮೆಸೇಜ್ ಹಾಕಿದ್ರು ಅಂತ. ನಾನು ಆಮೇಲೆ ನೋಡಿಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ. ಸೊ ದೆನ್ ಆ ಥರ ಕಾನ್ವರ್ಸೇಷನ್ ಆಗುತ್ತೆ. ದೆನ್ ನಂದು ಈ ಥರ ಒಂದು ಐಡಿಯಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಆಮೇಲೆ ಅದ್ರ ಮೇಲೆ ವರ್ಕ್ ಮಾಡ್ತೀವಿ, ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅಂತ ಎನ್ಕ್ವೈರಿ ಮಾಡ್ತೀನಿ. ಸೊ ನನ್ನ ಒಂದು ಪ್ರಾಡಕ್ಟ್ಸ್ ಏನಿದೆ ನಾನು ಅದನ್ನು ಡೆಲ್ಲಿಯಿಂದ ತರಿಸೋದು. ಚಿಕ್ಕ ಪುಟ್ಟ ಪ್ರಾಡಕ್ಟ್ಸ್ ಏನಿದೆ ಅದು ಬ್ಯಾಂಗ್ಳೂರಿಂದ ತರ್ತೀನಿ. ಬ್ಯಾಂಗ್ಳೂರಲ್ಲೇ ಸ್ಟೋರ್ಸ್ ಇದೆ, ಅಲ್ಲಿ ತೊಗೋತೀನಿ. ಸೊ ತುಂಬ ಜನ ನನಗೆ ಇದ್ರ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಐ ಥಾಟ್ ಫೈನಲಿ ಐ ಸಿಟ್ ಅಂಡ್ ಟಾಕ್ ಅಬೌಟ್ ಇಟ್ ಅಂತ ಹೇಳ್ಬಿಟ್ಟು. ಬಿಕಾಸ್ ತುಂಬ ಜನ ಹೆಣ್ಮಕ್ಳು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಏನು ಎತ್ತ ಅಂತ ಒಂದು ಕ್ಲೂ ಇರಲ್ಲ. ದೇ ವಾಂಟ್ ಸ್ಟಾರ್ಟ್ ಸಮಥಿಂಗ್ ಬಟ್ ಏನು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಐ ಆಮ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ದಿಸ್ ಬಿಸ್ನೆಸ್, ಎನಿ ಬಿಸ್ನೆಸ್ ನೀವೇನಾದ್ರು ಮಾಡಬೇಕು ಅಂತ ಅಂದ್ಕೊಂಡ್ರೆ ಟೇಕ್ ಅ ಸ್ಟೆಪ್, ಚಿಕ್ಕದಾಗಲಿ ದೊಡ್ಡದಾಗಲಿ. ಡೋಂಟ್ ಟ್ರೈ ಟು ಬಿ ಅ ಪರ್ಫೆಕ್ಷನಿಸ್ಟ್ ಲೈಕ್ ಮೀ. ಬಿಕಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಮಾಡೋಕ್ಕೆ ಆಗಲ್ಲ. ನಂತರ ಯೋಚನೆ ಮಾಡೋಕೆ ಹೋದರೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಓಕೆ ಪ್ರಾಡಕ್ಟ್ಸ್ನ ತರಿಸ್ತೀನಿ. ಸೊ ಒಂದು ಹುಡುಗ ಬರಬೇಕಾಗಿರುತ್ತೆ. ಸೊ ಅವನದು ಒಬ್ಬನೇ ಹುಡುಗನ ಹೈಯರ್ ಮಾಡ್ತಿದ್ದು. ಸೊ ಆಮೇಲೆ ಏನಂತಂದರೆ ಅವ್ನಿಗೆ ಅಡ್ವಾನ್ಸ್ ಮಾಡ್ತೀವಿ, 2 ಸಲ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ, ಬಟ್ ಅವ್ನು ಬರೋದೇ ಇಲ್ಲ. ಸೊ ಫ್ಲೈಟ್ ದುಡ್ಡು ವೇಸ್ಟು. ಸೊ 25,000 ವೇಸ್ಟ್ ಆಯಿತು, ಮತ್ತು ಅವ್ನಿಗೆ ಕೊಟ್ಟು 5,000 ವೇಸ್ಟ್ ಆಯಿತು, ಅದನ್ನು ವಾಪಸ್ ಕೊಡಲಿಲ್ಲ ಅವನು. ಆಮೇಲೆ ಇನ್ನೊಂದು ಏನು ಗೊತ್ತಾಗುತ್ತೆ ಅಂತಂದರೆ ಹಿ ಹ್ಯಾಸ್ ಡ್ರಿಂಕಿಂಗ್ ಹ್ಯಾಬಿಟ್ಸ್, ಮತ್ತು ಏನು ಸರಿ ಇಲ್ಲ, ಅವನು ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಇದು ಗೊತ್ತಾದಾಗ ಓಕೆ ಹಾಳಾಗೋಗ್ಲಿ ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ಎಂಪ್ಲಾಯೀಸ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಸ್ಟ್ರೆಸ್ ಅಂತಂದರೆ ಈ ಕಡೆ ಇಂಟೀರಿಯರ್ ವರ್ಕು ಟೈಮಿಗೆ ಆಗ್ತಾ ಇಲ್ಲ. ಆ್ಯಂಡ್ ಮಂತ್ರಿ ಕಡೆಯಿಂದ ನಾವು ಒಂದು ಡೇಟ್ ಕೊಟ್ಟಿರ್ತೀವಲ್ಲ, ಸೊ ಅದ್ರ ಕರೆಕ್ಟಾಗಿ ನಾವು ಅವ್ರಿಗೆ ಆನ್ಸರಬಲ್ ಆಗಿರ್ತದೆ. ಒಂದು ಮಾಲ್ ಅಂತಂದರೆ ತುಂಬ ರೂಲ್ಸ್ಗಳಿರುತ್ತೆ. ಸೊ ಆ ಥರ ಆಗುತ್ತೆ. ಆ ಟೈಮಲ್ಲಿ ನಾನು ಒಬ್ಬಳೇ ಗೋಳಾಡಿಕೊಂಡು ಮತ್ತೆ ಏನೇನೋ ಮಾಡಿ ಹೆಂಗೋ ಎಂಪ್ಲಾಯಿನ ಹುಡುಕ್ತೀನಿ. ಇಬ್ಬರು ಎಂಪ್ಲಾಯಿ ಸಿಗ್ತಾರೆ. ಸೊ ಒಬ್ಬರು ಲ್ಯಾಶ್ ಆರ್ಟಿಸ್ಟು, ಒಂದು ನೇಲ್ ಆರ್ಟಿಸ್ಟು. ಸೊ ಆ ನೇಲ್ ಆರ್ಟಿಸ್ಟ್ ಬಂದಮೇಲೆ ನನಗೆ ಇನ್ನೊಂದೇನು ಗೊತ್ತಾಗುತ್ತೆ ಅಂದರೆ ಈ ನೇಲ್ ಆರ್ಟಿಸ್ಟ್ಗೆ ಕರೆಕ್ಟಾಗಿ ಕೆಲಸ ಬರಲ್ಲ ಅಂತ ಗೊತ್ತಾಗುತ್ತೆ. ಬಿಕಾಸ್ ನಾನು ಯಾವಾಗಲೂ ನನ್ನ ನೇಲ್ಸ್ ಮೇಲೆ ಟ್ರೈ ಮಾಡಿ ಇಷ್ಟ ಆದರೆ ಆಮೇಲೆ ಓಕೆ ಅಂತ ಹೇಳ್ಬಿಟ್ಟು ತೊಗೊಳ್ಳೋದಲ್ವ. ಸೊ ಆಮೇಲೆ ನನಗೆ ಫುಲ್ ತಲೆ ಕೆಟ್ಟೋಗುತ್ತೆ, ರಾತ್ರಿಯೆಲ್ಲ ನಿದ್ದೆ ಬರಲ್ಲ. ಇಟ್ಸ್ ಲೈಕ್ ನಾನು ಹಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಏನಮ್ಮ ಹಿಂಗಾಗ್ತಿದೆ. 1 ಗಂಟೆ ರಾತ್ರಿಲಿ ನನ್ನ ರೂಮಿಂದ ಹೊರಗಡೆ ತೂಗು ಎಲ್ಲ ತರುತ್ತೆ. ನಾವು ಹಳೆ ಮನೇಲಿ. ಸೊ ನಾನು ಕುತ್ಕೊಂಡು ಹತ್ಬಿಡ್ತೀನಿ. ನಮ್ಮಮ್ಮ ಏನೋ ಮಾತಾಡ ಬರ್ತಾರೆ. ಇಟ್ಸ್ ಲೈಕ್ ಒಂದು ಕೆಲಸ ನಾನು ಅಂದ್ಕೊಂಡಾಗ ಆಗ್ತಿಲ್ವಲ್ಲ. ಇಂಟೀರಿಯರ್ದು 3 months ಲೇಟ್ ಆಯಿತು. ಈ ಕಡೆ ಎಂಪ್ಲಾಯಿನೂ ಹಿಂಗೆ ಮಾಡೋ ದುಡ್ಡಿನ ವಿಷಯದಲ್ಲಿ, ಮತ್ತು ಎಲ್ಲ ಕಡೆಯಿಂದ ಪ್ರಾಬ್ಲಮ್ ಆಗ್ತಿದ್ದಲ್ಲ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನಮ್ಮ ಅಮ್ಮ ಎಲ್ಲ ಆರಾಮಾಗಿ ಆಗುತ್ತೆ ತಗೋ, ಒಂದೊಂದ್ಸಲ ಹಂಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇರುತ್ತೆ. ಒಂದು ಹೊಸ್ದಾಗಿ ಸ್ಟಾರ್ಟ್ ಮಾಡಿದಾಗ ತುಂಬ ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ತಲೆ ಕೆಡಿಸ್ಕೋಬೇಡ ಅಂತ. ಇಟ್ಸ್ ಲೈಕ್ ನನಗೆ ಇಟ್ಸ್ ಲೈಕ್ ಆ ಎಂಪ್ಲಾಯಿಗೂ ಕೆಲಸ ಬರಲ್ಲ ಅಂತ ಗೊತ್ತಾದ್ಮೇಲೆ ನಾನು ಒಂದು ಬೆಂಗಳೂರಲ್ಲಿ ಇರುವಂಥ ಒಂದು ನೇಲ್ ಆರ್ಟಿಸ್ಟ್ ನನಗೆ ಪರಿಚಯ ಇರೋರ ಕಡೆಯಿಂದ
ಈಸ್ ಅನ್ ಎಕ್ಸ್ಪರ್ಟ್, ಬಟ್ ಅವ್ರು ಜಾಸ್ತಿ ಚಾರ್ಜ್ ಮಾಡ್ತಾರೆ ಅಂತ ನಾವು ಅದನ್ನ ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಅವ್ರ ಹತ್ರ ಮಾತಾಡಿ ದಯವಿಟ್ಟು ಪ್ಲೀಸ್ ನನ್ನ ಎಂಪ್ಲಾಯೀಸ್ಗೆ ಐ ವಾಂಟ್ ಯು ಟು ಟ್ರೈನ್ ದೆಮ್ ಅಟ್ಲೀಸ್ಟ್ ಫಾರ್ ಅ ವೀಕ್ ಅಂತ ಹೇಳ್ಬಿಟ್ಟು ನಾನು ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಮನ್ಸ್ಟ್ರಿ ಮಾಲಲ್ಲಿ ಹೆಂಗಪ್ಪ ಅಂತಂದರೆ ನೀವೇನೇ ಮಾಡ್ಬೇಕಂತಂದ್ರೂ ಯು ಹ್ಯಾವ್ ಟು ಟೇಕ್ ಪರ್ಮಿಷನ್ ಫಾರ್ ಎವ್ರಿ ಸಿಂಗಲ್ ಥಿಂಗ್. ಹೆಣ್ಮಕ್ಳು 11 o'clock ಮೇಲೆ ಮಾಲಲ್ಲಿ ಇರೋಂಗಿಲ್ಲ. ಮೂವಿಯಿಂದ ಏನು ಬರ್ತಾರೋ ಡೈರೆಕ್ಟ್ ಎಕ್ಸಿಟ್ ಆಗ್ತಾರೆ, ಅದು ಬಿಟ್ಟು ಬೇರೆ ಯಾರು ಇರೋಂಗಿಲ್ಲ. ಸೊ ಹಾಗಾಗಿ ನಾನು ನಮ್ಮ ಅಣ್ಣಂಗೆ ಹೇಳಿದೆ, ಲೈಕ್ ಈ ಥರ ಒಂದು ಸ್ವಲ್ಪ ದಿನ ನನಗೆ ಇರೋದೆಲ್ಲ ನೀನು ಹೆಲ್ಪ್ ಮಾಡಬೇಕು ಅಂತ. ಸೊ ಲಿಟ್ರಲಿ ರಾತ್ರಿ 8 ಗಂಟೆಗೆ 8:30ಗೆ ನಾವು ಟ್ರೈನರ್ನ ಕಾರಲ್ಲಿ ಪಿಕ್ ಮಾಡಿಕೊಂಡು ಆಮೇಲೆ ಈ ಹುಡುಗರನ್ನ ಕಾರಲ್ಲಿ ಪಿಕ್ ಮಾಡಿಕೊಂಡು ಅವರಿಗೆ ಇಟ್ಸ್ ಲೈಕ್ ಟ್ರೈನ್ ಮಾಡಿ ಡೈಲಿ ರಾತ್ರಿ 11-12 ಗಂಟೆ ತನಕ ನೀಲ್ಸ್ದು ಟ್ರೈನಿಂಗ್ ಕೊಡಿಸಿ ಆಮೇಲೆ ಒಂದು ವಾರ ಅವರಿಗೆ ಪೂರ ಟ್ರೈನಿಂಗ್ ಕೊಡಿಸಿ ಆಮೇಲೆ ಈ ಹುಡುಗರನ್ನ ನಾವು ಫೈನಲಿ ಶಾಪ್ ಓಪನ್ ಮಾಡಿ ಎಲ್ಲ ಮಾಡಿದ್ದು. ಸೊ ಇನಾಗ್ರೇಷನ್ ಕೂಡ ಅದಕ್ಕೆ ನಾನೇನು ದೊಡ್ಡದಾಗಿ ಮಾಡೋಕ್ಕೆ ಹೋಗಲಿಲ್ಲ. ಆ ದಿನನೂ ನಂದು ಶೂಟ್ ಇತ್ತು ಅಂತ ಇನಾಗ್ರೇಷನ್ ದಿನನೇ ನಾನು ಇರಲಿಲ್ಲ ಆ್ಯಕ್ಚುಲಿ ಶಾಪಲ್ಲಿ. ಸೊ ಚಿಕ್ಕದ ಒಂದು ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು ಆಯಿತಾ. ಇಟ್ಸ್ ಲೈಕ್ ಪ್ರತಿ ಒಂದೊಂದು ರೂಪಾಯಿನೂ ನಾನು ಹೆಂಗೆ ಕೂಡ್ಸಿದ್ದೀನಿ ಅಂತಂದರೆ ಐ ನೋ ಹೌ ಮಚ್ ಐ ಹವ್ ಸ್ಟ್ರಗಲ್ ಟು ಡೂ ದಟ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಫೈನಾನ್ಷಿಯಲ್ ಸಪೋರ್ಟ್ ಯಾವುದೇ ಥರ ಆಗಲಿ. ಸೊ ನಾನೇ ಸ್ಟಾರ್ಟ್ ಮಾಡಿದ್ರಿಂದ ತುಂಬ ಇಟ್ ವಾಸ್ ಲೈಕ್ ಅ ವೆರಿ ಹಾರ್ಡ್ ಟೈಮ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಈಗ ನೆನೆಸ್ಕೊಂಡ್ರೆ ಅಪ್ಪ ಹೆಂಗೆ ಸ್ಟಾರ್ಟ್ ಮಾಡಿದೆ, ಹೆಂಗಿದೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಸೊ ದಟ್ ಈಸ್ ಹೌ ದ ಹೋಲ್ ಬಿಹೈಂಡ್ ದ ಸ್ಟೋರಿ ಆಫ್ ಫೋಮೋ ನೇಲ್ಸ್ ಅಂಡ್ ಲ್ಯಾಶಸ್ ಸ್ಟಾರ್ಟ್ ಆಗಿದ್ದು. ಸೊ ಇಟ್ ವಾಸಂಟ್ ಈಸಿ ಗೈಸ್, ಅಂದರೆ ತುಂಬ ಯಾವುದೇ ಒಂದು ವಿಷಯ ಆಗಲಿ. ಸೊ ಐ ಟೆಲ್ ಯು ಒನ್ ಥಿಂಗ್, ಏನಪ್ಪ ಅಂತಂದರೆ ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಆದ್ರೂ ನಾಲೆಡ್ಜ್ ಇರಬೇಕು. ಯಾವುದೇ ಒಂದು ಫೀಲ್ಡಿಗೆ ನೀವು ಕಾಲಿಡ್ತಿದ್ದೀರಾ ಅಂತಂದರೆ, ಇಲ್ಲ ಅಂದರೆ ತುಂಬ ಕೆಟ್ಟದಾಗಿ ನೀವು ಎಡುವಂಥ ಒಂದು ಸಿಚುವೇಶನ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ರಿಯಲೈಸ್ ಇಸ್ ದಟ್ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಇಸ್ ಗುಡ್, ಬಟ್ ಯು ಹ್ಯಾವ್ ಟು ಹ್ಯಾವ್ ಅ ಲಾಟ್ ಆಫ್ ಕಾಂಟ್ಯಾಕ್ಟ್. ಸರ್ವಿಸ್ ಬೇಸ್ಡ್ ಬಿಸ್ನೆಸ್ನ ನಡೆಸಬೇಕಂತಂದರೆ ಬಿಕಾಸ್ ಎಂಪ್ಲಾಯೀಸ್ ಏನಾದ್ರು ಪ್ರಾಬ್ಲಮ್ ಅಂದರೆ ಯು ಹ್ಯಾವ್ ಟು ರಿಪ್ಲೇಸ್ ದಮ್ ಇಮಿಡಿಯೇಟ್ಲಿ. ಸೊ ನಾನು ಒಂದೊಂದ್ಸಲ ರಿಪ್ಲೇಸ್ ಮಾಡೋದಕ್ಕೆ ಎಷ್ಟು ಓಡಾಡ್ತೀನಿ, ಇವಾಗಲೂ ಓಡಾಡ್ತಿದ್ದೀನಿ ಆಯಿತಾ. ಆಲ್ವೇಸ್ ಡಿಪೆಂಡೆಂಟ್ ಆನ್ ದ ಎಂಪ್ಲಾಯೀಸ್, ಅವ್ರು ಹೆಂಗೆ ಕೆಲಸ ಮಾಡ್ತಾರೆ, ಏನು ಎಷ್ಟು ಸಿನ್ಸಿಯರ್ ಆಗಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಐ ಆಲ್ಸೋ ರಿಯಲೈಸ್ಡ್ ದಟ್ ನಿಮ್ಮ ಮೇಲೆ ಡಿಪೆಂಡ್ ಆದರೆ ದಟ್ಸ್ ಅ ಡಿಫ್ರೆಂಟ್ ಥಿಂಗ್, ಬಟ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಕೆಲವು ಸಲ ಕಷ್ಟ ಆಗುತ್ತೆ. ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ ಇಸ್ ಅನದರ್ ಅಮೇಸಿಂಗ್ ಥಿಂಗ್. ಸೊ ಅದನ್ನು ಕೂಡ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ವೆನ್ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮೇಕಪ್ದು ಕೂಡ ಯು ಗೈಸ್ ನೋ ದಟ್ ಐ ವಾಂಟ್ ಸ್ಟಾರ್ಟ್ ಅಂತ. ಐ ಡೋಂಟ್ ನೋ ಎಷ್ಟು, ಐ ಥಿಂಕ್ 3-4 ವರ್ಷಗಳಾಗೋಯ್ತು ಅನ್ಸುತ್ತೆ ನಾನು ಹೇಳಿ ನಾನು ಸ್ಟಾರ್ಟ್ ಮಾಡಬೇಕು, ಐ ವಾಂಟ್ ಟೀಚ್ ಅಂತ ಹೇಳ್ಬಿಟ್ಟು. ಬಟ್ ಆಗಿಲ್ಲ, ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಐ ವಾಸ್ ಲುಕಿಂಗ್ ಫಾರ್ ಅನ್ ಇನ್ವೆಸ್ಟರ್ ಆಯಿತಾ, ನೀಲ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಮತ್ತು ಮೇಕಪ್ ಎಲ್ಲ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ದೆನ್ ದಟ್ ಡಿಂಟ್ ಹ್ಯಾಪನ್. ಸೊ ಹಾಗಾಗಿ ಸುಮ್ಮನೆ ಬೇರೆಯವ್ರ ಮೇಲೆ ಯಾಕೆ ಡಿಪೆಂಡ್ ಆಗೋದು ಅಥವಾ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು, ನನ್ನರಲ್ಲೇ ನಾನು ಹೆಂಗೋ ಎಷ್ಟು ಆಗುತ್ತೆ ಅಥವಾ ಮೇಂಟೈನ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅನದರ್ ಥಿಂಗ್ ಈಸ್ ನಂದು ಕೋಚ್ ಏನಿದ್ರು ನಮ್ಮ ಪ್ರದೀಪ್ ಬ್ರೋ ಅಂತ ಹೇಳ್ಬೋದು. ಸೊ ಅವ್ರದ್ದು ಬನ್ನಿ ಫಿಟ್ನೆಸ್ ಅಂತಿದೆ. ಸೊ ದಟ್ ಈಸ್ ವೆರ್ ನಾನು ಫಸ್ಟ್ ವರ್ಕೌಟ್ ಮಾಡ್ತಿದ್ದು. ಹಿ ಹೆಲ್ಪ್ ಮಿ ವಿತ್ ಕಂಪ್ಲೀಟ್ ಮೈ ಟ್ರಾನ್ಸ್ಫಾರ್ಮೇಷನ್. ಸೊ ನನಗೆ ಬಿಸ್ನೆಸ್ ವಿಷಯದಲ್ಲೂ ಹೆಂಗೆ ಏನು ಅಂತ ಗೊತ್ತಾಗ್ತಿದ್ದಾಗ ಅವ್ರ ಹತ್ರ ಒಂದು ಸ್ವಲ್ಪ ಅಡ್ವೈಸ್ ಕೇಳಿದ್ದೀನಿ, ಬ್ರೋ ಹೆಂಗೆ ಮಾಡೋದು ಏನು ಅಂತ. ಬಿಕಾಸ್ ಅವ್ರದ್ದು ಒಂದು ಸ್ವಂತ ಜಿಮ್ ಇದೆ ಅಲ್ವಾ. ಸೊ ಹಾಗಾಗಿ ದೊಡ್ಡವರು ಅಂತ ಅವ್ರ ಸಜೆಷನನ್ನು ಒಂದೊಂದ್ಸಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆಲ್ಸೋ. ಅವರು ತುಂಬ ಸಜೆಸ್ಟ್ ಮಾಡಿದ್ದಾರೆ, ಹಿಂಗೆ ಮಾಡಿ ಹಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಯಾವುದೇ ಒಂದು ಬಿಸ್ನೆಸ್ಗೆ ನೀವು ಕಾಲಿಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅಥವಾ ಸ್ವಲ್ಪ ನಾಲೆಡ್ಜ್ ಇದ್ರೆ ಅದಕ್ಕೆ ಕಾಲಿಡಿ. ಡೈರೆಕ್ಟಾಗಿ ನೀವು ಅದಕ್ಕೆ ಹಿಡಿದು ಯಾವುದೇ ಥರ ದುಡ್ಡು ಲಾಸ್ ಮಾಡ್ಕೊಳ್ಳೋದಾಗಲಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಆಲ್ವೇಸ್ ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ ಎನ್ ಅನದರ್ ಸೋರ್ಸ್ ಆಫ್ ಇನ್ಕಮ್. ಬಿಕಾಸ್ ಇದರಲ್ಲಿ ಸ್ವಲ್ಪ ಆಚೆ ಆಗ್ತಿದ್ರು ಮ್ಯಾನೇಜ್ ಮಾಡೋ ಥರ. ಆ್ಯಂಡ್ ಒಂದು 6 months ಅಟ್ಲೀಸ್ಟ್ ಫಾರ್ 6 months ಒಂದು ಬ್ಯಾಕಪ್ ಮನಿ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ. ಅದಿಲ್ಲ ಅಂತಂದರೆ ಟೇಕ್ ಸಮ್ ಟೈಮ್, ಸಡನ್ನಾಗಿ ಕಾಲಿಟ್ಬಿಡ್ಬೇಡಿ. ಬಿಕಾಸ್ ಒಂದು ಬಿಸ್ನೆಸ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಮೇಂಟೈನ್ ಮಾಡುವಂಥ ಕೆಪಾಸಿಟಿ ನಿಮಗಿರಬೇಕು. ಬಿಸ್ನೆಸ್ ಇಸ್ ಲೈಕ್ ಅ ಫುಲ್ ಟೈಮ್ ಜಾಬ್. ನಾವು ಅನ್ಸುತ್ತೆ ಬಿಸ್ನೆಸ್ ಅಂದರೆ ನಾವೇ ಓನರ್ ಥರ ಇರ್ತೀವಿ ಅಂತ. ಬಟ್ ಲಿಟ್ರಲಿ ಈವನ್ ಟಿಲ್ ಡೇಟ್ ನಾನು ಏನಾದರೂ ಬಿಸ್ನೆಸ್ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ಲಿಟ್ರಲಿ ನಾನೇ ಹೋಗಿ ಏನು ಬೇಕು ಅಂತ ಹೇಳ್ಬಿಟ್ಟು ಖುದ್ದಾಗಿ ಹೋಗಿ ಪ್ರಾಡಕ್ಟ್ಸ್ ತರ್ತೀನಿ. ಬಿಕಾಸ್ ಯಾವತ್ತು ನನ್ನ ಶಾಪಿಂಗ್ ಬರೋರ್ಗಾಗಲಿ ನನ್ನ ಎಂಪ್ಲಾಯೀಸ್ಗಾಗಲಿ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಯೋಚನೆ ಮಾಡ್ತೀನಿ. ಐ ಆಲ್ವೇಸ್ ಫೀಲ್ ಲೈಕ್ ಐ ವಾಸ್ ಮೆಂಟ್ ಟು ಡೂ ಬಿಸ್ನೆಸಸ್, ನಾಟ್ ವರ್ಕ್ ಅಂಡರ್ ಸಮ್ವನ್. ಮೇಕಪ್ ಇನ್ನೊಂದು ತುಂಬ ಒಂದೊಂದು ಪ್ಲ್ಯಾನ್ಸ್ ಇತ್ತು, ಬಟ್ ನನಗೆ ಅದಕ್ಕೆ ಟೈಮ್ ತೊಗೊಳಕ್ಕಾಗಲಿಲ್ಲ ಮತ್ತು ಇನ್ವೆಸ್ಟ್ಮೆಂಟ್ ತುಂಬ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಸೊ ಈಗಲೂ ಕೂಡ ಇಫ್ ಸಮ್ಮನ್ ಇಸ್ ಇಂಟ್ರೆಸ್ಟೆಡ್ ಟು ಲರ್ನ್ ಮೇಕಪ್ ಫ್ರಮ್ ಮೀ, ಇಂಡಿವಿಜುವಲ್ ಕ್ಲಾಸಸ್ ತೊಗೋಬೇಕು ಅಂತಂದರೆ ಐ ಕ್ಯಾನ್ ಸ್ಟಿಲ್ ಟೀಚ್ ಯು ಗೈಸ್. ಅದು ಕೂಡ ನನಗೆ ಐ ಆಲ್ವೇಸ್ ವಾಂಟೆಡ್ ಟು ಡೂ ದಿಸ್. ಸೊ ಹಾಗೆ ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ಸ್ ನಿಮಗೆ ಶೇರ್ ಮಾಡ್ತೀನಿ. ಸೊ ಮೇ ಬಿ ಯು ಕ್ಯಾನ್ ಡ್ರಾಪ್ ಅ ಮೆಸೇಜ್ ಟು ಮೈ ಧನುಶ್ರೀ ಮೇಕ್ ಓವರ್ಸ್ ಪೇಜ್ಗೆ. ನೀವು ಕೂಡ ನಿಮ್ಮ ನೇಲ್ಸ್ ಮಾಡಿಸ್ಕೋಬೇಕು ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಟು ಅವರ್ ಪೇಜ್ ಫೋಮೋ ನೇಲ್ಸ್ ಆ್ಯಂಡ್ ಲ್ಯಾಶಸ್. ಯಾರಾದರೂ ಕ್ರಿಯೇಟರ್ಸ್ ಇದ್ರೆ ಇಫ್ ಯು ವಾಂಟ್ ಕೊಲಾಬ್ರೇಟ್ ವಿತ್ ಫೋಮೋ ನೇಲ್ಸ್ ಆ್ಯಂಡ್ ಲ್ಯಾಶಸ್ ಯು ಕ್ಯಾನ್ ಡೆಫಿನೆಟ್ಲಿ ಡ್ರಾಪ್ ಅ ಮೆಸೇಜ್ ಟು ಅಸ್. ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಇದ್ದಿದ್ದು 3 ಲಕ್ಷ ಅಷ್ಟೇ. ಸೊ ಲೈಕ್ ನಾನು ಹೆಂಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ.
ಗೊತ್ತಿರಲಿಲ್ಲ. ಆಮೇಲೆ ಏನಾಯಿತು ಅಂತಂದರೆ ಹೋಗ್ತಾ ಹೋಗ್ತಾ ನಾನು ಹೇಳಿದ್ನಲ್ಲ 3 months ಡಿಲೇ ಆಯಿತು ಅಂತ ಹೇಳ್ಬಿಟ್ಟು. ಆಮೇಲೆ ಏನೋ ಐ ವರ್ಕ್ ಹಾರ್ಡ್. ಇಟ್ಸ್ ಲೈಕ್ 1 monthಲ್ಲಿ ನಾನು ಮತ್ತೆ 5 lakh ಅರೇಂಜ್ ಮಾಡಿದೆ. ನಾನು ಇರೋ ಬರೋ ಸೇವಿಂಗ್ಸ್ ಎಲ್ಲ ತೆಗೆದೆ. ಸೊ ಇಟ್ಸ್ ಲೈಕ್ ತುಂಬ ಜನ ಹೇಳ್ತಿರಲ್ಲ ಮನೆ ಯು ಶುಡ್ ಬೈ ಹೌಸ್ ಅಂತ. ಮನೆ ತೊಗೊಳೋದಕ್ಕೆ ಎಷ್ಟು ಡೌನ್ ಪೇಮೆಂಟ್ ಬೇಕು ಗೊತ್ತಾ ಗೈಸ್? ಅಟ್ಲೀಸ್ಟ್ ಒಂದು 30-40 lakh ಡೌನ್ ಪೇಮೆಂಟ್ ಬೇಕು. ಬಿಕಾಸ್ ಇವಾಗಿನ ಲೆಕ್ಕಾಚಾರದಲ್ಲಿ ಒಂದು ಕಟ್ಟಿರೋ ಮನೆ ತೊಗೋಬೇಕು ಅಂತಂದರೆ ಇಟ್ಸ್ ಲೈಕ್ 1.6 crores ಆಗುತ್ತೆ. ಅಷ್ಟು ಡೌನ್ ಪೇಮೆಂಟ್ ಬೇಕಾಗುತ್ತೆ. ಸೊ ಆ ಥರ ಡೌನ್ ಪೇಮೆಂಟ್ ಇಲ್ಲದೆ ನೀವು ಡೈರೆಕ್ಟಾಗಿ ಕೈ ಹಾಕಿ ಸುಟ್ಕೊಂಡು ಆಮೇಲೆ ಓಡಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇಟ್ಸ್ ಗುಡ್ ಟು ಹ್ಯಾವ್ ಸಮ್ ಸೇವಿಂಗ್ಸ್. ಎಲ್ಲ ಪ್ಲಾನಿಂಗ್ ಮಾಡಿಕೊಂಡು ಏನೇ ಮಾಡಿದ್ರು ಮಾಡಬೇಕಾಗುತ್ತೆ, ಈವನ್ ಇನ್ಕ್ಲೂಡಿಂಗ್ ಬಿಸ್ನೆಸ್. ಸೊ ಟೋಟಲಿ ನನ್ನ ಬಿಸ್ನೆಸ್ಗೆ ನಾನು ಇನ್ವೆಸ್ಟ್ ಮಾಡಿದಂಥದ್ದು ನನ್ನ ಕ್ಯಾಮ್ರಾಸ್, ಲೈಟ್ಸ್ ಮತ್ತು ಇಂಟೀರಿಯರ್ ಎಲ್ಲ ಸೇರಿ ಐ ಥಿಂಕ್ ಅರೌಂಡ್ 13 lakhs ಏನೋ ಆಯಿತು. ನಿಮ್ಮ ಒಂದು ಬಿಸ್ನೆಸ್ ಪ್ಲಾನ್ಸ್ ಇದ್ರೆ, ಸೊ ವಾಟ್ ಆರ್ ಯೋರ್ ಬಿಸ್ನೆಸ್ ಪ್ಲಾನ್ಸ್, ಅದ್ರ ಬಗ್ಗೆ ಕಮೆಂಟ್ ಮಾಡಿ. ನನಗೆ ಬಿಸ್ನೆಸ್ ಬಗ್ಗೆ ಐಡಿಯಾ ಇರಲಿಲ್ಲ, ಬಟ್ ಐ ಆಲ್ವೇಸ್ ವಾಂಟೆಡ್ ಟು ಮೇಕ್ ಸಮ್ ಬಿಸ್ನೆಸ್. ಸೊ ಐ ವಾಂಟ್ ಟು ಡೂ ಮೋರ್ ಇನ್ ದಿಸ್. ಸೊ ಹಾಗಾಗಿ ಗೈಸ್ ಐ ಥಿಂಕ್ ಎಲ್ಲರದ್ದು ಒಂದು ಚಿಕ್ಕ ಪುಟ್ಟ ಕನಸುಗಳಾಗಿರುತ್ತಲ್ಲ. ಸೊ ನನ್ನ ಕನಸು ಇದಾಗಿತ್ತು. ಆ್ಯಂಡ್ ನನ್ನ ಕನಸಿನೂ ತುಂಬ ದೊಡ್ಡದಾಗಿದೆ. ಸೊ ಅದು ಇವೆನ್ಚುಲಿ ಮಾಡ್ಕೊಂಡು ಹೋಗ್ಬೇಕು, ಒಂದೇ ಸಲ ಮಾಡಿ ಗುಳಾಡೋದಲ್ಲ. ಸೊ ಹಾಗಾಗಿ 1 step at a time ಅಂತ ಹೇಳ್ಬಿಟ್ಟು ಒಂದೊಂದನ್ನೇ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್ ಅಂತ ಹೇಳ್ಬೋದು. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಒಂದೇ ಸಲ 2 lakh or 3 lakh ಇನ್ವೆಸ್ಟ್ ಮಾಡಿದ್ದೆ ಬರೀ ಪ್ರಾಡಕ್ಟ್ಗೆ ಅಂತಲೇ ಹೇಳ್ಬಿಟ್ಟು. ಸೊ ನನ್ನ ಪ್ರಕಾರ ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್. ನಿಮಗೆ ಬೇರೆ ಏನಾದರೂ ಒಂದು ವಿಷಯದ ಬಗ್ಗೆ ನಾನು ಕುತ್ಕೊಂಡು ಮಾತಾಡಬೇಕು ಅಂತ ಇದ್ದರೆ ಯು ಕ್ಯಾನ್ ಕಮೆಂಟ್ ಆನ್. ಸೊ ನೆಕ್ಸ್ಟ್ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಬಿನ್ ಥಿಂಕಿಂಗ್ ಅಬೌಟ್ ಹೊಸ ಪಿಯರ್ಸಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಸೊ ಬೆಲ್ಲಿ ಪಿಯರ್ಸಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಐ ನೋ ಅ ಲಾಟ್ ಆಫ್ ಪೀಪಲ್ ಡಸಂಟ್ ರೀಸನೇಟ್ ವಿತ್ ದಿಸ್. ಇಟ್ಸ್ ಲೈಕ್ ಏನಕ್ಕೆ ಹಂಗೆ ಸಿಂಪಲ್ ಆಗಿರ್ಬೋದಲ್ಲ ಅಂತ. ನನ್ನ ಪ್ರಕಾರ ಐ ಹ್ಯಾವ್ ಇವಾಲ್ವ್ಡ್ ಅ ಲಾಟ್ ಆಸ್ ಅ ವಿಮೆನ್, ಆಸ್ ಅ ಹ್ಯೂಮನ್ ಬೀಯಿಂಗ್. ನನ್ನ ಸ್ಟೈಲ್, ನನ್ನ ವೇ ಆಫ್ ಥಿಂಕಿಂಗ್ ಎಲ್ಲ ಚೇಂಜ್ ಆಗಿದೆ ಆಸ್ ಐ ಗ್ರೂ ಅಪ್ ಆಸ್ ಅ ಪರ್ಸನ್. ನನ್ನ ಲೈಫಲ್ಲಿ ನನಗೆ ಯಾವತ್ತೂ ರಿಗ್ರೆಟ್ಸ್ ಇರಬಾರ್ದು. ಸೊ ಏನು ಅನ್ಸುತ್ತೆ ಅದು ಮಾಡಬೇಕು. ಬಿಕಾಸ್ ಲೈಫ್ ಇಸ್ ವೆರಿ ಶಾರ್ಟ್. ನಾಳೆ ಇವತ್ತಿದ್ದೋ ನಾಳೆ ಇರಲ್ಲ. ಸೊ ಹಾಗಾಗಿ ಅನಿಸಿದೆಲ್ಲ ಮಾಡಬೇಕು, ಖುಷಿಯಾಗಿರಬೇಕು ಅನ್ನೋದು ನನಗೆ. ಸೊ ಹಾಗಾಗಿ ಸೊ ಇಲ್ಲೊಂದು ಹೊಸ ಪಿಯರ್ಸಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಪ್ರಾಬಬ್ಲಿ ಆ ವ್ಲಾಗ್ ನೆಕ್ಸ್ಟ್ ಬರ್ಬೋದು ಅಂತ ಅನ್ಕೋತೀನಿ. ವಾಟ್ ಡು ಯು ಥಿಂಕ್? ಇಲ್ಲಿ ಪಿಯರ್ಸಿಂಗ್ ಮಾಡಿಸ್ಬೇಕಾ ಬೇಡವಾ? ಬೆಲ್ಲಿ ಪಿಯರ್ಸಿಂಗ್ ವಾಟ್ ಡು ಯು ಥಿಂಕ್ ಅಬೌಟ್ ಇಟ್? ನಿಮ್ಮ ಒಂದು ಐಡಿಯಾಲಜಿ ಏನಿದೆ ಅದ್ರ ಬಗ್ಗೆ ಸೊ ಕಮೆಂಟ್ ಮಾಡಿ. ನಿಮ್ಮ ಒಂದು ಒಪಿನಿಯನ್ನ ಕೂಡ ಇದ್ರ ಮೇಲೆ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾವ ಥರ ವ್ಲಾಗ್ಸ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ನೀವು ಕಮೆಂಟ್ ಮಾಡಿ. ಡಿಫ್ರೆಂಟಾಗಿ ಏನು ಮಾಡ್ಬೋದು, ನೀವೇನು ನೋಡೋಕ್ಕೆ ಇಷ್ಟಪಡ್ತೀರಾ ಧನುಶ್ರೀಯಿಂದ. ಸೊ ಅದನ್ನು ನೀವು ಕಮೆಂಟ್ ಮಾಡಿ. ಐ ಡೆಫಿನೆಟ್ಲಿ ಮೇಕ್ ದಟ್ ವಿಡಿಯೋ. ಆ್ಯಂಡ್ ಮಿಸ್ and I hope you guys enjoyed this video. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. See you in next video. Bye bye.